ನಮಸ್ಕಾರ. ನಾನು ಗೀತಾ ಹಿರೇಮಠ ಅಂತ, ಅಸಿಸ್ಟೆಂಟ್ ಪ್ರೊಫೆಸರ್ JFGC ಅಣ್ಣಿಗೇರಿ. ಈ ಸೆಷನ್ ಒಳಗೆ HR ಪ್ಲ್ಯಾನಿಂಗಿಗೆ ಸಂಬಂಧಪಟ್ಟದ್ದು ಆಸ್ಪೆಕ್ಟ್ಸನ್ನು ಡಿಸ್ಕಷನ್ ಮಾಡೋಣ. ಅದಕ್ಕೆ ಮೊದಲು ಹಿಂದಿನ ಸೆಷನ್ ಒಳಗೆ ನಾವೇನೇನು ಡಿಸ್ಕಷನ್ ಮಾಡೇವಂತ ಬ್ರೀಫಾಗಿ ನೋಡ್ಕೊಳ್ಳೋಣ, ರಿಕ್ಯಾಪ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನಾವು HR ಪ್ಲ್ಯಾನಿಂಗ್ ಅಂದರೆ ಏನಂತ ನೋಡೀವಿ. ವಾಟ್ ಈಸ್ HR ಪ್ಲ್ಯಾನಿಂಗ್, ಮಾನವ ಸಂಪನ್ಮೂಲ ಯೋಜನೆ ಅಂದ್ರೇನು, ಅದ್ರದ್ದು ಪರಿಕಲ್ಪನೆ ನೋಡೀವಿ, ಕನ್ಸೆಪ್ಟ್ಸ್. ದೆನ್ ವಿ ಹ್ಯಾವ್ ಸೀನ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಫೀಚರ್ಸ್. ಇದಕ್ಕೆ ಬೇಕು HR ಪ್ಲ್ಯಾನಿಂಗ್ ಮತ್ತು ಅದರದ್ದು ಫೀಚರ್ಸ್ ಏನು. 1 or 2 ಜಸ್ಟ್ ಐ ವಿಲ್ ಮೆನ್ಷನ್ ಹಿಯರ್. ಆಬ್ಜೆಕ್ಟಿವ್ಸ್ ಅಂದ್ರೆ ರೈಟ್ ನಂಬರ್ನ ಸೆಲೆಕ್ಟ್ ಮಾಡೋಕ್ಕೆ, ರೈಟ್ ನಂಬರ್ ಆಫ್ ಎಂಪ್ಲಾಯೀಸನ್ನು ಸೆಲೆಕ್ಟ್ ಮಾಡೋಕ್ಕೆ HR ಪ್ಲ್ಯಾನಿಂಗ್ ಬೇಕು. ಅನ್ನೆಸರಿ ಎಕ್ಸ್ಪೆಂಡಿಚರ್ನ ಕಂಟ್ರೋಲ್ ಮಾಡೋಕ್ಕೆ HR ಪ್ಲ್ಯಾನಿಂಗ್ ಬೇಕು. ಸೊ ಇದು ಒಂದು ಫೀಚರ್ ಇಟ್ ಇಸ್ ಕಂಟಿನ್ಯೂಸ್ ಪ್ರೊಸೆಸ್, ಇದು ನಿರಂತರ ಪ್ರಕ್ರಿಯೆ. ಇದಿಷ್ಟು ಜಸ್ಟ್ ನಾನು ಹಿಂದಿನ ಸೆಷನ್ ಬಗ್ಗೆ ಹೇಳಿ ಇವತ್ತಿನ ಸೆಷನ್ ಒಳಗೆ ನಾನು ಏನೇನು ಹೇಳ್ತೇನೆ ಅಂತ ಹೇಳ್ತೀನಿ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ benefits of HR planning, then needs of HR planning, why HR planning is required, is it required, why it is required, then what are the limitations, ಇತಿಮಿತಿಗಳು ಏನು ಇದ್ರ ಬಗ್ಗೆ ಅಂತ ನೋಡೋಣ. ಸೊ ಫಸ್ಟ್ ಲೆಟ್ ಅಸ್ ಬಿಗಿನ್ ವಿತ್ ಬೆನಿಫಿಟ್ಸ್ ಆಫ್ HR ಪ್ಲ್ಯಾನಿಂಗ್. ಸೊ HR ಪ್ಲ್ಯಾನಿಂಗ್ ಅಂದರೆ ಡಿಸೈಡಿಂಗ್ ವೆಲ್ ಇನ್ ಅಡ್ವಾನ್ಸ್ ರೈಟ್ ನಂಬರ್ ಆಫ್ ಎಂಪ್ಲಾಯೀಸ್ ಅಟ್ ರೈಟ್ ಪ್ಲೇಸ್ ಅಟ್ ರೈಟ್ ಟೈಮ್ ಅಟ್ ರೈಟ್ ಪ್ರೈಸ್. ಪ್ರತಿಯೊಂದು ಸರಿಯಾದ ರೀತಿಯಿಂದ ನಾವು ಯೋಜನೆ ಮಾಡೋದು ಮಾನವ ಸಂಪನ್ಮೂಲ ಯೋಜನೆ. ಎಷ್ಟು ಮಾನವ ಸಂಪನ್ಮೂಲ ಬೇಕು, how many workers are required, whether it is regular worker, casual workers, whether it is direct worker or indirect worker, total workers are included here. So what is the quantity of workers required, what is the quality, ಅವ್ರ ಅರ್ಹತೆ ಏನಿರಬೇಕು, ಯಾವ ಟೈಮ್ನೊಳಗೆ ಬೇಕು. ಸೊ ಇದೆಲ್ಲನೂ ನಾವು ವೆಲ್ ಇನ್ ಅಡ್ವಾನ್ಸ್ ಡಿಸೈಡ್ ಮಾಡೋದು HR ಪ್ಲ್ಯಾನಿಂಗ್. ಸೊ ಫಸ್ಟ್ ಆ್ಯಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ ಆಫ್ HR ಪ್ಲ್ಯಾನಿಂಗ್ ಈಸ್ ರಿಟೈನಿಂಗ್ ಟಾಪ್ ಟ್ಯಾಲೆಂಟ್. ಉನ್ನತ ಪ್ರತಿಭೆಗಳನ್ನು ಕಂಪ್ನಿಯೊಳಗೆ ಉಳಿಸ್ಕೊಳ್ಳೋದು. ಸೊ ಎವ್ರಿ ಕಂಪನಿ HR ಡಿಪಾರ್ಟ್ಮೆಂಟ್ ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್. ಸೊ ಯಾವುದೇ ಕಂಪನಿ ಸಕ್ಸಸ್ ಅಥವಾ ಫೇಲಿಯರ್ ಡಿಪೆಂಡ್ ಆಗೋದು HR ಮ್ಯಾಗ. ಇದನ್ನ ಆಲ್ರೆಡಿ ಎವ್ರಿ ಟೈಮ್ ನಾವು ರಿಪೀಟ್ ಮಾಡ್ತಿರ್ತೀವಿ. ಅಂದರೆ ಉಳ್ಕಿ ಅಸೆಟ್ಸ್, ಉಳ್ಕಿ ಮಟೀರಿಯಲ್ಸ್, ಉಳ್ಕಿ ಮನಿ ಎಲ್ಲ ಪ್ರಾಪರಾಗಿ ಯೂಸ್ ಆಗಬೇಕಂದ್ರೆ ದೇರ್ ಮಸ್ಟ್ ಬಿ ಪ್ರಾಪರ್ HR ಮ್ಯಾನೇಜ್ಮೆಂಟ್. ಸೊ ರಿಟೈನಿಂಗ್ ಟಾಪ್ ಟ್ಯಾಲೆಂಟ್ ಇಸ್ ಸೋ ಇಂಪಾರ್ಟೆಂಟ್ ಇನ್ ಮಾಡರ್ನ್ ಕಂಪ್ನೀಸ್. ದಟ್ ಈಸ್, ಈಗ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಇಸ್ ನಾಟ್ ಡಿಫಿಕಲ್ಟ್. Appointing new workers is not difficult. The most important difficulty faced by every company is retaining existing workers, that too very good workers. So if at all these good workers are not properly treated, they don't continue in the company, they'll quit the job. So ಅದರ ಸಂಬಂಧ HR planning helps in retaining top management. ಈ ಒಳ್ಳೆ ವರ್ಕರ್ಸನ್ನು ನಮ್ಮ ಕಂಪ್ನಿ ಬಿಟ್ಟು ಹೋಗ್ಲಾರ್ದಂಗೆ ನೋಡ್ಕೋಬೇಕಂದ್ರೆ ಅಲ್ಲಿ ಕಂಪಲ್ಸರಿಯಾಗಿ ಸರಿಯಾದ HR ಪ್ಲ್ಯಾನಿಂಗ್ ಇರಲೇಬೇಕು. ಸೆಕೆಂಡ್, ದ ಮೋಸ್ಟ್ ಇಂಪಾರ್ಟೆಂಟ್ benefit of HR planning is it addresses requirements of organization. ಸಿಬ್ಬಂದಿ ಅಗತ್ಯತೆಯನ್ನು ಪೂರೈಸಬೇಕಂದ್ರೆ HR ಪ್ಲ್ಯಾನಿಂಗ್ ಬೇಕು. ಸೊ HR ಡಿಪಾರ್ಟ್ಮೆಂಟದ ಮೇನ್ ಇಂಪಾರ್ಟೆಂಟ್ ಫಂಕ್ಷನ್ ಅಂದ್ರೆ ಹೈರಿಂಗ್ ದಿ ವರ್ಕರ್ಸ್. ಸೊ ಹೈರಿಂಗ್ ದಿ ವರ್ಕರ್ಸ್ ಇಟ್ ಹ್ಯಾಸ್ ಟು ಬಿ ಡನ್ ಇನ್ ಸಚ್ ಎ ವೇ ದ್ಯಾಟ್ ಸ್ಟಾಫ್ ನೀಡ್ಸ್ ಆರ್ ಪ್ರಾಪರ್ಲಿ ಮೆಟ್. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ ಆಫ್ HR ಪ್ಲ್ಯಾನಿಂಗ್ ಈಸ್ ಟ್ರೈನಿಂಗ್ ಎಂಪ್ಲಾಯೀಸ್. ಸೊ ಸಿಬ್ಬಂದಿಗೆ ತರಬೇತಿ ಸಂಬಂಧಪಟ್ಟದ ಯೋಜನೆ ಮಾಡ್ಕೊಳೋದು. ಅಂದರೆ ಇಲ್ಲಿ ಯಾರ್ಯಾರು ಸಿಬ್ಬಂದಿಗೆ ತರಬೇತಿ ಬೇಕು, ಎಷ್ಟು ಡ್ಯೂರೇಷನ್ ತರಬೇತಿ ಬೇಕು, ಎಲ್ಲಿ ಕಳಿಸ್ಬೇಕು ತರಬೇತಿಗೆ, ಅವ್ರಿಗೆ ಇನ್ ಹೌಸ್ ತರಬೇತಿ ಕೊಡಬೇಕು ಅಥವಾ ಔಟ್ ಹೌಸ್ ತರಬೇತಿ ಕೊಡಬೇಕು, ಇದೆಲ್ಲ ಡಿಸಿಷನ್ ತೊಗೊಳೋದು HR ಪ್ಲ್ಯಾನಿಂಗ್ನೊಳಗೆ. ಸೊ ದಿಸ್ HR ಪ್ಲ್ಯಾನಿಂಗ್ ಈಸ್ ಸೋ ಇಂಪಾರ್ಟೆಂಟ್ ಟು ಫಿಲ್ ದಿ ಗ್ಯಾಪ್ ಆಫ್ ವೀಕ್ನೆಸಸ್ ಇನ್ ದಿ ಎಂಪ್ಲಾಯೀಸ್. ಅವ್ರಿಗೆ ಏನಾದರೂ ವೀಕ್ನೆಸಸ್ ಇತ್ತು, ವರ್ಕಿಂಗ್ ಪಾಯಿಂಟ್ನೊಳಗೆ ವೀಕ್ನೆಸಸ್ ಇತ್ತಂದರೆ ಅದನ್ನು ಓವರ್ಕಮ್ ಮಾಡಬೇಕಂದ್ರೆ ಟ್ರೈನಿಂಗ್ ಕೊಡಬೇಕು. ಸೊ HR ಪ್ಲ್ಯಾನಿಂಗ್ ಈಸ್ ಗೋಯಿಂಗ್ ಟು ಲುಕ್ ಆಫ್ಟರ್ ದಿಸ್ ಕನ್ಸಿಡರೇಷನ್. ದೆನ್ ಮ್ಯಾನೇಜಿಂಗ್ ಎಂಪ್ಲಾಯೀಸ್. ಸೊ ಆ್ಯಕ್ಚುಲಿ ದ ಸಬ್ಜೆಕ್ಟ್ ಇಟ್ ಸೆಲ್ಫ್ ಈಸ್ HR ಮ್ಯಾನೇಜ್ಮೆಂಟ್, ಇಟ್ ಇಸ್ ನಾಟ್ HR ಕಂಟ್ರೋಲ್. ಇದು ನಿರ್ವಹಣೆ ಮಾಡಬೇಕು, ನಾವು ನಿಯಂತ್ರಣ ಮಾಡಬಾರ್ದು. ಸೊ ಹ್ಯೂಮನ್ ರಿಸೋರ್ಸನ್ನು ನಿರ್ವಹಣೆ ಮಾಡಬೇಕಂದ್ರೆ ಅಲ್ಲೇ ಪ್ರಾಪರ್ HR ಪ್ಲ್ಯಾನಿಂಗ್ ಇರಲೇಬೇಕು. ಅಂದ್ರೆ ಯಾವಾಗ HR ಪ್ರಾಪರಾಗಿ ಮೋಟಿವೇಟ್ ಮಾಡಬೇಕಂದ್ರೆ ಅಲ್ಲೇ ಮೋಟಿವೇಶನು ಇರಬೇಕು, ಪ್ಲಸ್ ಡಿಸಿಪ್ಲಿನರಿ ಆ್ಯಕ್ಷನ್ ಇರಬೇಕು. ಸೊ HR ಪ್ಲ್ಯಾನಿಂಗ್ ಇಟ್ ಇನ್ವಾಲ್ವ್ಸ್ ಎಂಪ್ಲಾಯಿ ಮ್ಯಾನೇಜ್ಮೆಂಟ್. ಸೊ ಅಲ್ಲೇ ರಿವ್ಯೂ ಮಾಡಬೇಕು, ಯಾವ ವರ್ಕರ್ಸ್ ಯಾವ ರೀತಿಯಿಂದ ಕೆಲಸ ಮಾಡ್ತಾರೆ, ವೆದರ್ ದೇ ಆರ್ ಡೂಯಿಂಗ್ ಅಕಾರ್ಡಿಂಗ್ ಟು ವಾಟ್ ಈಸ್ ಪ್ಲ್ಯಾನ್. If at all they are not doing, then what step has to be taken. So disciplinary ಪ್ರೊಸೀಜರ್ಸನ್ನು HR ಪ್ಲ್ಯಾನಿಂಗ್ ಇನ್ವಾಲ್ವ್ ಆಗಿರ್ತೈತಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ ಆಫ್ HR ಪ್ಲ್ಯಾನಿಂಗ್ ಇಸ್ ಇಟ್ ಫೆಸಿಲಿಟೇಟ್ಸ್ ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮ್. ವಿಸ್ತರಣೆ ಕಾರ್ಯಕ್ರಮಗಳಿಗೆ ಅನುಕೂಲ ಕಲ್ಪಿಸ್ಕೊಡ್ತೈತಿದೆ. ಸೊ ಎವ್ರಿ ಕಂಪನಿ, ವೆದರ್ ಇಟ್ ಈಸ್ ಸ್ಮಾಲ್ ಕಂಪನಿ ಆರ್ ಬಿಗ್ಗರ್ ಕಂಪನಿ, ದೇ ಹ್ಯಾವ್ ಫ್ಯೂಚರ್ ಪ್ಲ್ಯಾನ್ಸ್. ಎಕ್ಸ್ಪ್ಯಾನ್ಷನ್, ವಿಸ್ತರಣೆ. ಇವತ್ತು ಒಂದು ಪ್ರಾಡಕ್ಟ್ನೊಳಗಿರ್ಬೋದು, ಇವತ್ತು ಒಂದು ಮಾರ್ಕೆಟ್ನೊಳಗಿರ್ಬೋದು, ಅವ್ರು ಮುಂದೆ ಎಕ್ಸ್ಪ್ಯಾನ್ಷನ್ ಮಾಡ್ಕೋಬೇಕಂತ ಪ್ಲ್ಯಾನ್ ಇಟ್ಕೊಂಡಿರ್ತಾರೆ. ಅಂದರೆ ಬೇರೆ ಬೇರೆ ಪ್ರಾಡಕ್ಟ್ ಎಂಟ್ರಿ ಆಗ್ಬೋದು ಅಥವಾ ಬೇರೆ ಬೇರೆ ಮಾರ್ಕೆಟ್ ಎಂಟ್ರಿ ಆಗ್ಬೋದು. ಸೊ ಇನ್ ಆರ್ಡರ್ ಟು ಮೀಟ್ ದಿ ರಿಕ್ವೈರ್ಮೆಂಟ್ಸ್ ಆಫ್ ದೀಸ್ ಎಕ್ಸ್ಪ್ಯಾನ್ಷನ್,
HR planning is must. It is required. So during that HR planning, they can provide number of workers required to meet expansion program. So again, it is next important benefit of HR planning. Next important benefit is coping with the changes. ಸೊ ಈಗ ಬದಲಾವಣೆ ಅಂತರೂ ಡೆಫಿನೆಟ್ ಆಗಿ ಚೇಂಜ್ ಇಟ್ ಸೆಲ್ಫ್ ಈಸ್ ದ ಥಿಂಗ್ ವಿಚ್ ಕೆನಾಟ್ ಬಿ ಚೇಂಜ್. ಅದರ ಬದಲಾವಣೆ ಇಲ್ಲದ ಅಂದರೆ ಜಗತ್ತನೇ ಇಲ್ಲ. ಸೊ ಈ ಬದಲಾವಣೆಗಳನ್ನು ನಾವು ನಿಭಾಯಿಸಬೇಕಂದ್ರೆ ಪ್ರಾಪರಾಗಿ ಅದನ್ನು ಮ್ಯಾನೇಜ್ ಮಾಡಬೇಕಂದ್ರೆ ದೇರ್ ಈಸ್ ರಿಕ್ವೈರ್ಮೆಂಟ್ ಆಫ್ HR planning. Therefore, various factors are to be considered here. Those various factors particularly related with demand and supply conditions of workers. So now business expansions, political or economical conditions will be considered here. So these are the important benefits of HR planning. So these important benefits are to be considered by every company. Now let us see what are the limitations of HR planning. ಸೊ ಬರೀ ಪ್ಲ್ಯಾನಿಂಗ್ ಮಾಡಿವಂದರೆ ಎಲ್ಲ ಎಕ್ಸಿಕ್ಯೂಷನ್ ಪರ್ಫೆಕ್ಟ್ ಆಗ್ತೀವಿ. ಬರೀ ನಾವು ಹೈ ವಿಚಾರ ಮಾಡ್ಕೋತೀವಿ. ಯೋಜನೆ ಏನು ಮಾಡ್ತೇವೆ ಅಂದರೆ ಎಕ್ಸಲೆಂಟ್ ಯೋಜನೆ ಮಾಡ್ಕೋತೀವಿ, ಎಕ್ಸಲೆಂಟ್ ಪ್ಲ್ಯಾನ್ಸ್ ಮಾಡ್ಕೋತೀವಿ. ಎಕ್ಸಲೆಂಟ್ ಪ್ಲ್ಯಾನ್ ಇಟ್ ಸೆಲ್ಫ್ ಈಸ್ ನಾಟ್ ಎಕ್ಸಲೆಂಟ್ ಎಕ್ಸಿಕ್ಯೂಷನ್. ಅಲ್ಲಿ ಗ್ಯಾಪ್ ಐತಿ, ಎಕ್ಸಿಕ್ಯೂಷನಿಗೂ ಮತ್ತು ಪ್ಲ್ಯಾನಿಗೆ ಗ್ಯಾಪ್ ಐತಿ. ಹಾಗಾದ್ರೆ ಎಲ್ಲ ಪ್ಲ್ಯಾನ್ಸು ಯಾಕೆ ಎಕ್ಸಿಕ್ಯೂಷನ್ ಆಗಂಗಿಲ್ಲ, ಎಲ್ಲ ಮಾಡಿದ ಪ್ಲ್ಯಾನ್ಸು ಎದಕ್ಕೆ ಸಕ್ಸಸ್ ಆಗಂಗಿಲ್ಲ, ಅಲ್ಲಿ ಏನು ಪ್ರಾಬ್ಲಮ್ ಬರ್ತೈತಿ? ಬಿಕಾಸ್ ಓನ್ಲಿ ಮೇಕಿಂಗ್ ಪ್ಲ್ಯಾನ್ ಈಸ್ ನಾಟ್ ಅಲ್ಟಿಮೇಟ್ ಏಮ್ ಆಫ್ ಎವ್ರಿ ಕಂಪನಿ. ನಾವು ಬೇಕಾದಂಗೆ ವಿಚಾರ ಮಾಡ್ಕೋತ ಕೂಡಬೇಕು. ಅಂದರೆ ರಿಯಲಿಸ್ಟಿಕ್ ಪ್ಲ್ಯಾನ್ಸ್ ಇರಬೇಕು. ಅಫ್ಕೋರ್ಸ್ ದೋಸ್ ಆರ್ ದಿ ಫೀಚರ್ಸ್ ಆಫ್ ಪ್ಲ್ಯಾನ್ಸ್ ವಿಚ್ ಯು ಆಲ್ರೆಡಿ ಸೀನ್ ಇನ್ ಪ್ರೀವಿಯಸ್ ಸೆಷನ್. ಅವು ರಿಯಲಿಸ್ಟಿಕ್ ಇರಬೇಕು. ಒಂದು ವೇಳೆ ರಿಯಲಿಸ್ಟಿಕ್ ಇರಲಿಲ್ಲ ಅಂದ್ರೆ ಅಥವಾ ಬಿಯಾಂಡ್ ಕಂಟ್ರೋಲ್ ನಮ್ಗೆ ಎಕ್ಸಿಕ್ಯೂಷನ್ ಒಳಗೆ ಪ್ರಾಬ್ಲಮ್ ಬಂತಂದ್ರೆ ಅಲ್ಲಿ ಲಿಮಿಟೇಷನ್ಸ್ ಅದಾವೆ. ಏನಪ್ಪ ಲಿಮಿಟೇಷನ್ಸ್ ಅಂದ್ರೆ, ಫಸ್ಟ್ ಆ್ಯಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಲಿಮಿಟೇಷನ್ಸ್, ಫ್ಯೂಚರ್ ಈಸ್ ಅನ್ಸರ್ಟನ್. ನಮ್ಗೆ ಭವಿಷ್ಯದೊಳಗೆ ಏನಾಕೈತೆ ಅಂತ ಗೊತ್ತಿಲ್ಲ. ಭವಿಷ್ಯ ಇಟ್ ಸೆಲ್ಫ್ ಈಸ್ ಅನ್ಸರ್ಟನ್, ಅನಿಶ್ಚಿತ ಐತಿದೆ. ಸೊ ವೆನ್ ದೆರ್ ಈಸ್ ಅನ್ಸರ್ಟನ್ political situations, cultural, technological changes, then naturally HR planning, whatever we have made, that may not be true in the practical life. Therefore, company has to consider this point. Sometimes they have to appoint new workers, they have to remove some of the existing workers. ಅದು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಬರ್ಬೋದು. ಈಗ ನಾವೆಲ್ಲ ಪ್ಯಾಂಡಮಿಕ್ ನೋಡಾಕತ್ತೀವಿ. ಎಷ್ಟು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಅಂದರೆ ಎಷ್ಟೋ ಜನ ವರ್ಕರ್ಸ್ ಕೆಲಸ ಕಳ್ಕೊತಾರೆ. ಎಷ್ಟೋ ಜನ ವರ್ಕರ್ಸ್ ರಿಕ್ವೈರ್ಮೆಂಟು ಆಕೈತೆ. ಮತ್ತು ಎಲ್ಲ ಸಿಚುವೇಶನ್ ಒಳಗೆ ಕೆಲಸ ಕಳ್ಕೊತಾರೆ ಅಂತ ಹೇಳೋಕ್ಕಾಗಿಲ್ಲ. ಈಗ ಬೇರೆ ಟ್ಯಾಲೆಂಟ್ ರಿಕ್ವೈರ್ಮೆಂಟ್ ಇರ್ತೈತಿ, ಟೆಕ್ನಾಲಜಿ ರಿಲೇಟೆಡ್ ಟ್ಯಾಲೆಂಟ್, ಬೇರೆ ಟೈಪ್ ಟ್ಯಾಲೆಂಟ್ಸ್ ರಿಕ್ವೈರ್ಮೆಂಟ್ ಬರ್ಕೋತ ಹೋಗ್ತೈತಿ. ಸೊ ಆ ಟೈಪ್ HR ಪ್ಲ್ಯಾನಿಂಗ್ನೊಳಗೆ ಪ್ರಾಪರ್ ಪ್ಲ್ಯಾನಿಂಗ್ ಅಡ್ಜಸ್ಟ್ಮೆಂಟಿಗೆ ಅವಕಾಶ ಕೊಡಬೇಕು. ಆದರೆ ಒಂದು ವೇಳೆ ಇರಲಿಲ್ಲ ಅಂದರೆ ಇದು ಫೇಲ್ಯೂರ್ ಆಗೋ ಚಾನ್ಸಸ್ ಇರ್ತಾವೆ. ದಿಸ್ ಇಸ್ ಅನ್ಸರ್ಟನ್, ಫ್ಯೂಚರ್ ಈಸ್ ಅನ್ಸರ್ಟನ್. ನೆಕ್ಸ್ಟ್ ಇಂಪಾರ್ಟೆಂಟ್ ಲಿಮಿಟೇಷನ್ ಆಫ್ HR ಪ್ಲ್ಯಾನಿಂಗ್ ಈಸ್ ಟಾಪ್ ಮ್ಯಾನೇಜ್ಮೆಂಟ್ ಕನ್ಸರ್ವೇಟಿವ್ ಆ್ಯಟಿಟ್ಯೂಡ್. ಸೊ ಅವರು ಭಾಳ ಅಂದ್ರೆ ಟಾಪ್ ಮ್ಯಾನೇಜ್ಮೆಂಟ್ ಏನು ಥಿಂಕ್ ಮಾಡ್ತೈತೆ ಅಂದರೆ, ಹೆಂಗೆ ಟ್ರೆಡಿಷ್ನಲ್ ವ್ಯೂನೊಳಗೆ ಹೆಂಗೆ ಮ್ಯಾನೇಜ್ಮೆಂಟ್ ನಡೆದೈತಿ ಹಂಗೆ ನಡೀಲಿ ಅಂತ ವಿಚಾರ ಮಾಡ್ತಿರ್ತಾರೆ. ಇದು ಇಟ್ ಈಸ್ ಜನರಲ್ ರೂಲ್. ದೇರ್ ಆರ್ ಸೋ ಮೆನಿ ಎಕ್ಸೆಪ್ಷನ್ಸ್. ನಾವು ಮೆನಿ ಆಫ್ ದಿ ಟಾಪ್ ಮ್ಯಾನೇಜ್ಮೆಂಟ್ ದೇ ಗೋ ಫಾರ್ ಕನ್ಸರ್ವೇಟಿವ್ ಆಟಿಟ್ಯೂಡ್ ಟುವರ್ಡ್ಸ್ ಚೇಂಜಸ್. ದೇ ಮೇ ನಾಟ್ accept changes easily. So because of this, we may not get proper support from top management. So next important problem related with HR is ಪ್ರಾಬ್ಲಮ್ ಆಫ್ ಸರ್ಪ್ಲಸ್ ಸ್ಟಾಫ್. ಹೆಚ್ಚುವರಿ ಸಿಬ್ಬಂದಿ ಎಲ್ಲ ಕಂಪ್ನಿಯೊಳಗೂ 100 ಜನ ವರ್ಕರ್ಸ್ ಬೇಕಂದ್ರೆ ಒಂದೊಂದು ಸಲ 101 ಇರ್ಬೋದು, 102 ಇರ್ಬೋದು. ಅಲ್ಲಿ ಪ್ರಾಬ್ಲಮ್ ಏನು ಬರ್ತೈತೆ ಅಂದರೆ, ಈ 1 ಅಥವಾ 2 ಜನರನ್ನ ಯಾವ ರೀತಿಯಿಂದ ಟ್ರೈನಿಂಗ್ ಕೊಡಬೇಕು. ದೇರ್ ಇಸ್ ನೋ ಅಲ್ಟರ್ನೇಟಿವ್ ಪ್ರಾಪರ್ ಟ್ರೈನಿಂಗ್. ರೀಟ್ರೈನಿಂಗ್ ಅನ್ನೋ ಕನ್ಸೆಪ್ಟ್ ಇರಲಿಕ್ಕಿಲ್ಲ. ಅಂಥ ಕೇಸ್ನಾಗ ಇವ್ರು ಹೆಚ್ಚುವರಿ ಏನು ತೊಗೊಂಡಾರಲ್ಲ ಲೇಬರ್ಸ್, ಅವ್ರ ಕಂಪ್ನಿಗೆ ಬರ್ಡನ್ ಆಕಾರ. ದೇರ್ ಈಸ್ ಎಕ್ಸ್ಪೆನ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ವರ್ಕರ್. ಸೊ ಅಗೇನ್ ದಟ್ ಪ್ರಾಬ್ಲಮ್ ಇಸ್ ದೇರ್ ಇನ್ ಕೇಸ್ ಆಫ್ HR ಪ್ಲ್ಯಾನಿಂಗ್. And the next important is, it is time consuming activity. So preparing HR planning itself is lengthy process. It involves collection of information from different departments. Collecting information from different departments, it involves its own time. So again, ನಾವು ಪ್ಲ್ಯಾನ್ ಮಾಡೋದು ಇವತ್ತು ಮಾಡ್ತೀವಿ, ಎಕ್ಸಿಕ್ಯೂಷನ್ ಮಾಡೋದು ಆಮೇಲೆ 6 ತಿಂಗಳ ನಂತರ ಮಾಡ್ತೀವಿ. ಇವತ್ತೇನು ಸಿಚುವೇಶನ್ ಇರ್ತೈತಿ, ಆಫ್ಟರ್ 6 months ಇಟ್ ಮೇ ನಾಟ್ ಬಿ ಟ್ರೂ. ಸೊ ಅಟ್ ದಟ್ ಟೈಮ್ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್ process. So next one is expensive process. It is very expensive. So it is ವೆಚ್ಚದಾಯಕ ಪ್ರಕ್ರಿಯೆ. ಎದಕ್ಕಂದ್ರೆ, ಸೊ ಫಾರ್ ಫೈಂಡಿಂಗ್ ಔಟ್ ದ ಸೊಲ್ಯೂಷನ್ ಫಾರ್ ಎನಿ ಆಫ್ HR ಪ್ರಾಬ್ಲಮ್, ಅಗೇನ್ ಇಟ್ ಇನ್ವಾಲ್ವ್ಸ್ ಇಟ್ಸ್ ಓನ್ ಕಾಸ್ಟ್. ಯು ಮೇ ಟೇಕ್ ಎಕ್ಸಾಂಪಲ್ ಆಫ್ VRS, ವಾಲಂಟರಿ ರಿಟೈರ್ಮೆಂಟ್ ಸ್ಕೀಮ್ ಆಗಿರಬಹುದು, ಅಥವಾ ಓವರ್ ಟೈಮ್ ಆಗಿರ್ಬೋದು. ಯಾವುದೇ ಒಂದು HR ಪ್ಲ್ಯಾನಿಂಗ್ ತೊಗೊಂಡ್ರೂ ಸಹ ಅದಕ್ಕೆ ತನ್ನದೇ ಆದ ಖರ್ಚು ಇರ್ತೈತಿ. ಸೊ ದೆನ್ ನಾವು ಬೆನಿಫಿಟ್ಸು ನೋಡಿದ್ವಿ, HR ಪ್ಲ್ಯಾನಿಂಗ್ನೂ ನೋಡಿದ್ವಿ, ಲಿಮಿಟೇಷನ್ಸು ನೋಡಿದ್ವಿ. ಹಂಗಾರೆ HR ಪ್ಲ್ಯಾನಿಂಗ್ ಇಲ್ಲದೆ ನಾವು ನಡಿಬೋದಾ ಅಂದರೆ, ಪ್ಲ್ಯಾನ್ ಮಾಡಿದರೂ ನಾವು ಸಕ್ಸಸ್ ಆಗೋಂಗಿಲ್ಲ, ಪ್ಲ್ಯಾನ್ ಮಾಡಿದರೂ ನಾವು ಫೇಲ್ ಆಗ್ತೇವೆ. ಬಿಕಾಸ್ ಇಟ್ ಈಸ್ ಬಿಯಾಂಡ್ ಕಂಟ್ರೋಲ್. ಹಾಗಿದ್ರೆ ನಾವು HR ಪ್ಲ್ಯಾನಿಂಗ್ ಮಾಡಬೇಕಾರೆ ಎದಕ್ಕೆ? ಸೊ ಬಿಕಾಸ್ ದಿ ಮೇನ್ ಆಬ್ಜೆಕ್ಟಿವ್ ಆಫ್ ಹ್ಯಾವಿಂಗ್ HR ಪ್ಲ್ಯಾನಿಂಗ್ ಈಸ್ ಟು ಹ್ಯಾವ್ accurate number of employees required with matching skill requirement
ಟು ಅಕಂಪ್ಲಿಷ್ ಆರ್ಗನೈಸೇಷನಲ್ ಗೋಲ್ಸ್. ಇದರ ಅರ್ಥ ಏನು, ನಮ್ಗೆ ಎಚ್ ಆರ್ ಪ್ಲಾನಿಂಗ್ ಎದಕ್ಕೆ ಬೇಕಂದ್ರೆ ಎಷ್ಟು ಎಕ್ಸಾಕ್ಟ್ ಸಂಖ್ಯೆ ಒಳಗೆ ನಮ್ಗೆ ಎಂಪ್ಲಾಯೀಸ್ ಬೇಕು. ಆ ಎಂಪ್ಲಾಯೀಸೇ ಹೆಂಗಿರ್ಬೇಕು, ಅವರು ಹಂಗೆ ಸುಮ್ಮನೆ ಎಂಪ್ಲಾಯೀಸ್ ಅಲ್ಲ, ದೇ ಶುಡ್ ಹ್ಯಾವ್ ಸ್ಕಿಲ್ ರಿಕ್ವೈರ್ಡ್ ಬೈ ದಿ ಕಂಪನಿ. ದೆನ್ ವೈ ವಿ ನೀಡ್ ದಿಸ್ employees? Because to meet the organizational goals. If at all we have to meet organizational goals, there must be proper HR planning. So without proper HR planning, just to say that because of limitations we cannot accept HR planning, that is also not right. So ಅದರ ಸಂಬಂಧ ಪ್ರಿಕಾಷನ್ಸ್ ತಗೊಂಡು HR ಪ್ಲಾನಿಂಗನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡಿದರೆ ಡೆಫಿನೆಟ್ ಆಗಿ some risk can be minimized here. So whatever benefits were expected, definitely we can get those benefits. Okay. I hope all of you are very clear about what is HR planning, what are the benefits of HR planning, limitations, as well as why we need HR planning. If at all you have understood these concepts, we can give the answers for these types of the questions. So now these questions you can just give the answers. Think about these questions. HR planning ನಾವು ಲಿಮಿಟೇಷನ್ಸ್ ಅದಾವು, ಅಲ್ಲಿ ಒಂದಿಷ್ಟು ಬೆನಿಫಿಟ್ಸ್ ಅದಾವು, ಅಂದರೂ ಸಹ ನಾವು HR ಪ್ಲಾನಿಂಗ್ ಬೇಕೇ ಬೇಕು. ವಿದೌಟ್ ಪ್ಲಾನಿಂಗ್ ವಿ ಕೆನಾಟ್ ಸಕ್ಸೀಡ್ ಇನ್ ಎನಿ ಟೈಪ್ ಆಫ್ ದಿ ಕಂಪನಿ ಆರ್ ಎನಿ ಟೈಪ್ ಆಫ್ ದಿ ವರ್ಕ್. ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ಸೆಷನ್. ವಿ ಶಲ್ ಕಂಟಿನ್ಯೂ ವಿತ್ ನೆಕ್ಸ್ಟ್ ಸೆಷನ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.